ವೆಲ್ಕಮ್ ಬ್ಯಾಕ್. ಬೆಂಗಳೂರಿನಲ್ಲಿ ಬಾಲಕಿ ಅನುಷ್ಕಾ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಾಲಕಿ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದಾರೆ ಪೊಲೀಸರು. ಶಮನಿಸಂಗೆ ಪ್ರಭಾವಿತಳಾಗಿದ್ದಂತೆ ಬಾಲಕಿ ಅನುಷ್ಕಾ. ಬಾಲಕಿ ನಾಪತ್ತೆಯಾಗಿದ್ದಾಳೆ. ಅವಳ ಪತ್ತೆಗೆ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಆದರೆ ಮೇಜರ್ ಆದಂತಹ ಯಾವುದೇ ಕ್ಲೂ ಕೂಡ ಸಿಗ್ತಾ ಇಲ್ಲ. ಹಾಗಾಗಿ ಬೇರೆ ಬೇರೆ ಆಂಗಲ್ಗಳಲ್ಲೂ ಕೂಡ ಪೊಲೀಸರು ಈಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಬಾಲಕಿ ಪ್ರೀತಿ ಬಲೆಗೆ ಬಿದ್ದಿದ್ಲ ಅನ್ನೋದ್ರ ಬಗ್ಗೆ ಕೂಡ ತನಿಖೆ ನಡೀತಾ ಇದೆ. ಬಾಲಕಿ ಜೊತೆ ಸ್ನೇಹ ಹಿನ್ನೆಲೆಯಲ್ಲಿ ಗೆಳೆಯನ ವಿಚಾರಣೆಯನ್ನ ಪೊಲೀಸರು ಮಾಡಿದ್ದಾರೆ. ಆದರೆ ನಾಪತ್ತೆ ಕೇಸ್ಗೂ ಗೆಳೆಯನಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಮನೆಯಲ್ಲಿ ಏನಾದರೂ ಸಮಸ್ಯೆ ಇತ್ತಾ ಅನ್ನೋದ್ರ ಬಗ್ಗೆ ಕೂಡ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಯಾಕಂದ್ರೆ ಬಾಲಕಿ ನಾಪತ್ತೆಯಾಗೋ ಮುನ್ನ ಕೆಲ ದಿನಗಳ ಹಿಂದೆ ಆಕೆ ತನ್ನ ಪೇರೆಂಟ್ಸ್ ಜೊತೆ ಕೂಡ ಮಾತನಾಡೋದನ್ನ ಕಂಪ್ಲೀಟ್ ಆಗಿ ನಿಲ್ಲಿಸಿದ್ಲಂತೆ. ಯಾವಾಗಲೂ ಕೂಡ ಮೌನದಿಂದಲೇ ಇರ್ತಾ ಇದ್ಲು, ಮೌನಕ್ಕೆ ಶರಣಾಗಿದ್ಲು ಅನ್ನುವಂತಹ ಮಾಹಿತಿಯನ್ನ ಆಕೆಯ ಪೋಷಕರೇ ಕೂಡ ಕೊಟ್ಟಿರುವಂಥದ್ದು. ಹಾಗಾಗಿ ಮನೆಯಲ್ಲಿ ಏನಾದರೂ ಸಮಸ್ಯೆ ಇತ್ತಾ ಅನ್ನೋ ಕುರಿತಂತೆ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಶಮನಿಸಂ ಮೂಲಕ ಬಾಲಕಿ ಸಂಪರ್ಕಕ್ಕೆ ಪೋಷಕರ ಯತ್ನ ಕೂಡ ಆಗಿತ್ತಾ? ಇದುವರೆಗೆ ಬಾಲಕಿ ಬಗ್ಗೆ ಯಾವುದೇ ಮಾಹಿತಿಯೂ ಕೂಡ ಸಿಕ್ಕಿಲ್ಲ. ಆಕೆಯ ಲಾಸ್ಟ್ ಲೊಕೇಶನ್ ಆಧರಿಸಿ ಹಲವು ಕಡೆ ತಲಾಶ್ ಮಾಡಲಾಗ್ತಾ ಇದೆ. ಹಲವು ಆಶ್ರಮ, ಪಿಜಿ ಸೇರಿದಂತೆ ಹಲವು ಕಡೆ ಪರಿಶೀಲನೆಯನ್ನ ಕೂಡ ಮಾಡಲಾಗ್ತಾ ಇದೆ. ಹೊರಮಾವು, ಬಾಣಸವಾಡಿ ಸೇರಿ ಹಲವೆಡೆ ಶೋಧವನ್ನ ನಡೆಸಲಾಗಿದೆ. ಅನುಷ್ಕಾ ಆಂಧ್ರ ಪ್ರದೇಶಕ್ಕೆ ತೆರಳಿರುವ ಬಗ್ಗೆ ಕೂಡ ಶಂಕೆ ವ್ಯಕ್ತವಾಗಿರುವಂಥದ್ದು. ಆಂಧ್ರಕ್ಕೆ ತೆರಳಿದಂತಹ ಪೊಲೀಸರ ವಿಶೇಷ ತಂಡ ಅಲ್ಲೂ ಕೂಡ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಹಲವು ಆಯಾಮಗಳಿಂದ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಂಜು ಚಂದ್ರ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ಬಾಲಕಿ ಅನುಷ್ಕಾ ಪತ್ತೆಗೆ ಪೊಲೀಸರು ಕಳೆದ 2 ತಿಂಗಳಿನಿಂದಲೂ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಆದರೂ ಕೂಡ ಮೇಜರ್ ಕ್ಲೂ ಸಿಕ್ಕಿಲ್ಲ. ಬಾಲಕಿ ಎಲ್ಲಿದ್ದಾಳೆ ಅನ್ನೋ ಬಗ್ಗೆ ಆ ತನಿಖೆಗೆ ಸಹಕಾರವಾಗುವಂತಹ ಯಾವುದೇ ಇನ್ಫಾರ್ಮೇಶನ್ ಕೂಡ ಪೊಲೀಸರಿಗೆ ಲಭ್ಯ ಆಗಿಲ್ಲ. ಈ ನಿಟ್ಟಿನಲ್ಲಿ ಈಗ ಯಾವ್ಯಾವ ಆಂಗಲ್ನಲ್ಲಿ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ? ಈಗೇನಾದ್ರೂ ಹೊಸ ಇನ್ಫಾರ್ಮೇಶನ್ ಏನಾದ್ರೂ ಸಿಕ್ಕಿದೆಯಾ ಪೊಲೀಸ್ ತನಿಖೆಯಲ್ಲಿ? ಖಂಡಿತವಾಗ್ಲೂ ಸ್ವಾಮಿ, ಏನದು ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ದೂರನ್ನ ದಾಖಲಾಗಿತ್ತು. ಆ ದಾಖಲೆ ಹಿನ್ನೆಲೆಯಲ್ಲಿ ಸುಮಾರು 2 ತಿಂಗಳಿಂದ ಪೊಲೀಸರು ಸಾಕಷ್ಟು ಏರಿಯಾಗಳಲ್ಲಿ ಸರ್ಚ್ ಮಾಡಿರ್ತಕ್ಕಂಥ ಎಲ್ಲೂ ಕೂಡ ಆಕೆಯ ಒಂದು ಅಂದ್ರೆ ನಡವಳಿಕೆ ಬಗ್ಗೆ ಎಲ್ಲೂ ಕೂಡ ಒಂದು ಸಂಶಯನ ವ್ಯಕ್ತಪಡಿಸ್ತಾ ಇಲ್ಲ. ಆದ್ರೆ ಒಂದು CCTV ಫುಟೇಜ್ ಮಾತ್ರ ಆಕೆ ಎಲ್ಲೋ ಫಾಸ್ಟ್ ಆಗಿ ಯಾರೋ ಏನೋ ಹೇಳೋ ರೀತಿಯಲ್ಲಿ ಹೋಗ್ತಾ ಇರ್ಬೋದು, ನೀವು ವಿಜುವಲ್ಸ್ ಅಲ್ಲಿ ನೋಡ್ತಾ ಇರ್ಬೋದು. ಜೊತೆಗೆ ಈಗ ಬಂದಿರೋ ಮಾಹಿತಿ ಪ್ರಕಾರ, ಅಂದ್ರೆ ನಿನ್ನೆ ಬಂದಿರೋ ಮಾಹಿತಿ ಪ್ರಕಾರ, ಪೊಲೀಸರು ಹೇಳೋ ಪ್ರಕಾರ ಎಲ್ಲೋ ಒಂದ್ ಕಡೆ ಈಕೆ ಆಂಧ್ರ ಮೂಲದಲ್ಲಿ ಇರ್ಬೋದು ಅನ್ನೋ ರೀತಿಯಲ್ಲಿ ಕೂಡ ತಿಳಿದು ಬರ್ತಾ ಇರ್ತಕ್ಕಂಥದ್ದು. ಈಕೆಯ ಬಾಯ್ ಫ್ರೆಂಡ್ ಅನ್ನು ಕೂಡ ಕರೆದು ಸಾಕಷ್ಟು ಬಾರಿ ವಿಚಾರಣೆನ ಮಾಡಿದ್ದಾರೆ ಪೊಲೀಸರು. ಈತನ ಏನಾದ್ರು ಮಾಡಿರ್ಬೋದು, ಅಂದ್ರೆ ಮಿಸ್ಸಿಂಗಿಗೂ ಈತ ಯಾವುದೇ ಕೂಡ ಸಂಬಂಧ ಇಲ್ಲ ಅನ್ನೋ ಕೂಡ ವಿಚಾರಣೆಯಲ್ಲಿ ತಿಳಿದುಬಟ್ಟಿರ್ತಕ್ಕಂಥದ್ದು. ಜೊತೆಗೆ ಏನು ಅನುಷ್ಕಾರ ಪೇರೆಂಟ್ಸ್ ಏನಿದ್ದಾರೆ ಅಥವಾ ತಂದೆ ತಾಯಿ ಪೋಷಕರು ಏನಿದ್ದಾರೆ ಅವರನ್ನು ಕೂಡ ಕರೆದು ವಿಚಾರಣೆ ಮಾಡಿರ್ತಕ್ಕಂಥದ್ದು. ತಾಯಿ ಬಳಿ ಏನೋ ಜಗಳ ಮಾಡಿ ಇದಕ್ಕೆ ಬಿಟ್ಟು ಹೋಗಿರ್ಬೋದಾ ಅನ್ನೋ ರೀತಿಯಲ್ಲಿ ಅದನ್ನು ಕೂಡ ವಿಚಾರಣೆ ಮಾಡಿದ್ದಾರೆ. ಆಯಾಮದಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಸರಿಯಾದ ಒಂದು ಸಾಕ್ಷಿ ಕೂಡ ಲಭ್ಯ ಆಗಿಲ್ಲ. ಸದ್ಯಕ್ಕೆ ಈಕೆ ಏನ್ ಶಮನಿಸಂಗೆ ಹೊರತಾಗಿರ್ತಕ್ಕಂಥದ್ದು, ಅದರ ಹಿನ್ನೆಲೆಯಲ್ಲಿ ಈಕೆ ಯಾರಿಗೋ ಒಂದು ಸೋಲ್ ಜೊತೆ ಮಾತಾಡಿಸ್ತೀನಿ ಅಂತ ಹೇಳಿ ಅವ್ರೇನಾದ್ರು ಕರ್ಕೊಂಡು ಹೋಗಿದಾರಾ ಅನ್ನೋ ರೀತಿಯಲ್ಲಿ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಪೊಲೀಸರು. ಜೊತೆಗೆ ಈ ಶಮನಿಸಂ ಬಗ್ಗೆ ಈಗಾಗಲೇ ಕೆಲವು ಅಂದ್ರೆ ಖಾಸಗಿ ಏನೊಂದು ಶಮನಿಸಂ ಆತ್ಮಗಳ ಜೊತೆ ಮಾತಾಡಿಸ್ತಾರೆ ಅವಂತವ್ರನ್ನ ಕೂಡ ಪೇರೆಂಟ್ಸ್ ಅವರು ಮಾತಾಡಿರ್ತಕ್ಕಂಥ ತಂದೆ ತಾಯಿ ಅವ್ರ ಹತ್ರ ಹೋಗಿ HSR ಲೇಔಟ್ ಬಳಿ ಮಾತಾಡಿರ್ತಕ್ಕಂಥದ್ದು ಅದು ಕೂಡ ವಿಫಲಗೊಂಡಿರ್ತಕ್ಕಂಥದ್ದು. ಪೊಲೀಸರು ಅದನ್ನು ಕೂಡ ಪ್ರಯತ್ನ ಪಟ್ಟಿದ್ದಾರೆ. ಬೇರೆ ಆತ್ಮಗಳ ಮೂಲಕ ಆಕೆಯನ್ನ ಮಾತಾಡಿಸಲು ಕೂಡ ಪ್ರಯತ್ನ ಪಟ್ಟಿರ್ತಕ್ಕಂಥ. ಯಾಕೆಂತ ಹೇಳಿದ್ರೆ ಶಮನಿಸಂ ಅಂದ್ರೆ ಪ್ಯೂರ್ಲಿ ಒಂದು ಸೋಲ್ ಹಾಗೂ ಆತ್ಮಗಳ ಜೊತೆ ಮಾತಾಡಿರೋದ್ರಿಂದ ಬೇರೆ ಆತ್ಮಗಳ ಜೊತೆ ಹೇಳಕ್ಕೆ ಒಂದು ಪ್ರಯತ್ನ ಪಟ್ಟಿದ್ದಾರೆ, ಅದು ಕೂಡ ವಿಫಲ ಆಗಿರ್ತಕ್ಕಂಥದ್ದು. ಸದ್ಯಕ್ಕೆ ಈಗ ಅವರು ಒಂದು ಪೊಲೀಸರು ಒಂದು ತಂಡವನ್ನ ಮಾಡಿಕೊಂಡು ಆಂಧ್ರ ಕಡೆಗೆ ಅಂದ್ರೆ ಮದನಪಲ್ಲಿ, ರಾಯಚೋಟಿ ಕಡೆಗೆ ಕೂಡ ಹೋಗಿರ್ತಕ್ಕಂಥದ್ದು. ಸೌಮ್ಯ, ಈಗ ಮಂಜು, ಆಕೆಯ ಲಾಸ್ಟ್ ಲೊಕೇಶನ್ ಅನ್ನ ಟ್ರೇಸ್ ಮಾಡಿ ಅಲ್ಲೂ ಕೂಡ ಪೊಲೀಸರು ತಲಾಶನ ಮಾಡಿದ್ದಾರೆ. ಬಟ್ ಆಕೆಯ ಕಾಲ್ ರೆಕಾರ್ಡ್ಸ್ ಅಲ್ಲಿ ಯಾವುದೇ ರೀತಿಯಾದಂತಹ ಮೇಜರ್ಸ್ ಕ್ಲೂ ಸಿಕ್ಕಿಲ್ವಾ? ಆಕೆ ಕಳೆದ ಮನೆ ಬಿಟ್ಟು ಹೋಗೋದಕ್ಕಿಂತ ಮುಂಚೆ ಯಾರ ಜೊತೆ ಅತಿ ಹೆಚ್ಚು ಮಾತನಾಡಿದಾಳೆ, ಯಾರ ಜೊತೆ ಸಂಪರ್ಕ ಇತ್ತು, ಅದ್ರ ಬಗ್ಗೆ ಏನು ಯಾವುದೇ ರೀತಿಯಾದಂತಹ ಇನ್ಫಾರ್ಮೇಶನ್ಸ್ ಲಭ್ಯ ಆಗ್ತಾ ಇಲ್ವಾ ಆಕೆಯ ಕಾಲ್ ರೆಕಾರ್ಡ್ಸ್ ಇಂದ ಅಂತ?
ಸೌಮ್ಯ, ಈಕೆಯ ತಂದೆ ಅನುಷ್ಕಾರ ತಂದೆ ತಾಯಿ ಏನಿದ್ದಾರೆ ಅವರು ಪೊಲೀಸರಿಗೆ ಮಾಹಿತಿ ಕೊಟ್ಟಿರೋದು ಏನಂತಂದ್ರೆ ಈಕೆ ಮೊಬೈಲ್ ನಲ್ಲಿ ಹೆಚ್ಚಿಗೆ ಯೂಟ್ಯೂಬ್ ಗಳನ್ನ ನೋಡ್ತಾ ಇರ್ತಕ್ಕಂಥದ್ದು, ಮತ್ತೆ ಸೋಲ್ಗಳು ಯಾವ ರೀತಿ ಮಾತಾಡ್ತಾರೆ ಅನ್ನೋ ರೀತಿಯಲ್ಲಿ ವಿಡಿಯೋಗಳನ್ನ ನೋಡ್ತಾ ಇರ್ತಕ್ಕಂಥದ್ದು. ಈಕೆ ಮಾತಾಡ್ತಾ ಇದ್ದು ತಂದೆ ತಾಯಿ ಹತ್ರ ಬಿಟ್ರೆ ಮೊಬೈಲ್ ಗಳಲ್ಲಿ ತನ್ನ ಸ್ನೇಹಿತರ ಬಳಿ, ಅದೇ ಸ್ನೇಹಿತರ ಬಳಿ ಹೆಚ್ಚಿಗೆ ಕೂಡ ಮಾತಾಡ್ತಾ ಇದೆಯಲ್ಲ, ಯಾವಾಗ್ಲೂ ಕೂಡ ಯೂಟ್ಯೂಬ್ ಅಲ್ಲಿ ನಾನು ಅದು ನೋಡಿದೆ ಇದು ನೋಡಿದೆ ಮಾತಾಡ್ತಾ ಇದ್ದೆ, ಅವ್ರ ಹತ್ರ ಮಾತಾಡ್ದೆ, ಈ ರೀತಿಯಾಗಿ ಹೆಚ್ಚಿಗೆ ಇಂಟ್ರೆಸ್ಟಿಂಗ್ ಅನ್ನ ಶೇರ್ ಅನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಅದನ್ನ ನೋಡಿದ್ರೆ ಈಕೆ ಖಂಡಿತವಾಗ್ಲೂ ಶಮನಿಸಂಗೆ ಅತಿ ಹೆಚ್ಚು ಒತ್ತಡನ ಕೊಟ್ಟಿರ್ತಕ್ಕಂಥದ್ದು. ಫ್ರೆಂಡ್ಸ್ ಗಳನ್ನ ವಿಚಾರಣೆ ಮಾಡಿದಾಗ ಪೊಲೀಸರು ಹೇಳೋ ಪ್ರಕಾರ ಅವ್ರ ಜೊತೆಗೂ ಕೂಡ ಹೆಚ್ಚಾಗಿ ಮಾತಾಡ್ತಾ ಇದ್ದಿಲ್ಲ, ಕಾಲೇಜ್ ಬಗ್ಗೆ ಕೂಡ ಅಷ್ಟಾಗಿ ಮಾತಾಡ್ತಾ ಇದ್ದಿಲ್ಲ. ಆದ್ರೆ ಯೂಟ್ಯೂಬ್ ಅಲ್ಲಿ ನಾನು ಅದನ್ನ ನೋಡಿದೆ ಇದನ್ನ ನೋಡಿದೆ ಶಮನಿಸಂ ಬಗ್ಗೆನೇ ಸಾಕಷ್ಟು ಒಂದು ಡಿಸ್ಕಷನ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನ ಕಾಲ್ ಡೀಟೇಲ್ಸ್ ಬಂದ್ರೆ ಈಕೆ ಕೊನೆ ಕಾಲ್ ಮಾಡಿರೋದು ತನ್ನ ತಂದೆಗೆ, ಅದರಲ್ಲೂ ಕೂಡ ಮನೆಯಲ್ಲೇ ಇದ್ದು ತನ್ನ ತಂದೆ ಜೊತೆಗೆ ಮಾತಾಡಿರ್ತಕ್ಕಂಥ ಕೂಡ ಕಂಡು ಬರ್ತಾ ಇರ್ತಕ್ಕಂಥದ್ದು. ಸೌಮ್ಯ, ಥ್ಯಾಂಕ್ ಯು ಮಂಜು, ತಮ್ಮೆಲ್ಲ ಇನ್ಫಾರ್ಮೇಷನ್